ಅಂದರೆ ಕೇವಲ ಧ್ವಜಾರೋಹಣ, ದೇಶಭಕ್ತಿಯ ಘೋಷಣೆಗಳಿಗೆ ಸೀಮಿತವಲ್ಲ. ಅದರ ಹಿಂದೆ ಕೋಟ್ಯಾಂತರ ಭಾರತೀಯರ ತ್ಯಾಗ, ಬಲಿದಾನ, ಹೋರಾಟ ಇದೆ ಅನ್ನೋದನ್ನ ಎಳೆಯ ಮಕ್ಕಳಿಂದ ಹಿಡಿದು ಹೈಸ್ಕೂಲ್ ವಿದ್ಯಾರ್ಥಿಗಳವರೆಗೆ ತಮ್ಮ ಅಭಿನಯ, ವೇಷಭೂಷಣ ಹಾಗೂ ದೃಶ್ಯ ರೂಪಕದ ಮೂಲಕ ಮನಮುಟ್ಟುವಂತೆ ಕಟ್ಟಿಕೊಟ್ರು. ಕಾಡಿನ ಬದುಕಿನಿಂದ ಆರಂಭವಾದ ಮಾನವ ನಾಗರಿಕತೆ, ಬ್ರಿಟಿಷರ ದಾಸ್ಯ, ಸ್ವಾತಂತ್ರ್ಯ ಹೋರಾಟ, ಸ್ವತಂತ್ರ ಭಾರತದ ಸಾಧನೆ, ಇಂದಿನ ರಾಜಕೀಯ, ಸಾಮಾಜಿಕ ಸವಾಲುಗಳು ಹಾಗೂ ಜನ್ ಬಿ ಪೀಳಿಗೆಯ ಹೊಣೆಗಾರಿಕೆಯವರೆಗೆ ಅನಾವರಣಗೊಂಡ ಭಾರತ ದರ್ಶನ ಸ್ವಾತಂತ್ರ್ಯೋತ್ಸವದ ಆಚರಣೆಗೆ ಹೊಸ ಅರ್ಥ ನೀಡಿತು. ನಗರದ ಪೂರ್ಣ ಪ್ರಜ್ಞಾ ಶಿಕ್ಷಣ ಸಂಸ್ಥೆಯಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಗುರುವಾರ ಮಧ್ಯಾಹ್ನ ಆಯೋಜಿಸಿದ್ದ ಭಾರತ ದರ್ಶನ ದೃಶ್ಯ ರೂಪಕವು ಸ್ವತಂತ್ರ ಭಾರತದ ಭೂತ, ವರ್ತಮಾನ ಮತ್ತು ಭವಿಷ್ಯವನ್ನ ಒಂದೇ ವೇದಿಕೆಯಲ್ಲಿ ಬೆಸೆದ ಅಪರೂಪದ ಪ್ರಯತ್ನವಾಗಿ ಮೂಡಿಬಂತು. ಅಂಗಡಿ, ಕೈತೋಟ, ಸಂತೆ, ದೇವಾಲಯ ಸೇರಿದಂತೆ ಗ್ರಾಮ ಭಾರತದ ಚಿತ್ರಣ ಪೋಷಕರ ಗಮನ ಸೆಳೆಯಿತು. ವಿವಿಧ ಧರ್ಮಗಳ ನಡುವೆ ಸಾಮರಸ್ಯ ಹಾಗೂ ಭಾರತೀಯ ಸಂಸ್ಕೃತಿಯ ವೈವಿಧ್ಯತೆಯಲ್ಲಿ ಏಕತೆಯ ಸಂದೇಶವು ಪುಟ್ಟ ಮಕ್ಕಳ ವೇಷಭೂಷಣದ ಮೂಲಕ ಪರಿಣಾಮಕಾರಿಯಾಗಿ ಮೂಡಿಬಂತು. ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಿ ಪಡೆಯಲು ಭಾರತೀಯರು ನಡೆಸಿದ ಹೋರಾಟ, ತ್ಯಾಗ ಮತ್ತು ಬಲಿದಾನದ ಚಿತ್ರಣ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳ ಅಭಿನಯದಲ್ಲಿ ಮೂಡಿಬಂತು. ಬ್ರಿಟಿಷ್ ಪಾತ್ರಧಾರಿಗಳ ಮೂಲಕ ಅಂದಿನ ದಾಸ್ಯ ವ್ಯವಸ್ಥೆ ಹಾಗೂ ಸ್ವಾತಂತ್ರ್ಯ ಹೋರಾಟದ ಕಠಿಣತೆಯನ್ನ ಮಕ್ಕಳೇ ಕಣ್ಣಿಗೆ ಕಟ್ಟುವಂತೆ ತೋರಿಸಿದ್ರು. ಸ್ವಾತಂತ್ರ್ಯ ಪಡೆದು 80 ವರ್ಷ ಕಳೆದಿರುವ ಸಂದರ್ಭದಲ್ಲಿ ದೇಶ ಎದುರಿಸುತ್ತಿರುವ ಸವಾಲುಗಳತ್ತಲೂ ರೂಪಕ ಗಮನ ಸೆಳೆಯಿತು. ಸ್ವಾತಂತ್ರ್ಯದ ಮೌಲ್ಯವನ್ನು ಮರೆತು ಬಿಡುವ ಮನೋಭಾವ, ಯುವಜನತೆಯಲ್ಲಿನ ಸ್ವಚ್ಛಂದ ಪ್ರವೃತ್ತಿ, ಸಾಮಾಜಿಕ ಹೊಣೆಗಾರಿಕೆಯ ಕೊರತೆ, ಬೇಜವಾಬ್ದಾರಿ ರಾಜಕೀಯ ವ್ಯವಸ್ಥೆ ಹಾಗೂ ಸಾರ್ವಜನಿಕ ಬದುಕಿನಲ್ಲಿನ ಮೌಲ್ಯಗಳ ಕುಸಿತದಂತಹ ವಿಚಾರಗಳನ್ನು ವಿದ್ಯಾರ್ಥಿಗಳು ರೂಪಕದ ಮೂಲಕ ಪ್ರಶ್ನಿಸುವ ಪ್ರಯತ್ನ ಮಾಡಿದ್ರು. ತಂತ್ರಜ್ಞಾನವನ್ನು ಬಳಸಿಕೊಂಡು ಜ್ಞಾನ, ಕೌಶಲ್ಯ ಮತ್ತು ಸೃಜನಶೀಲತೆಯ ಮೂಲಕ ದೇಶ ಕಟ್ಟುವ ಯುವಶಕ್ತಿ ಒಂದೆಡೆಯಾದರೆ, ಅದೇ ತಂತ್ರಜ್ಞಾನದ ಅತಿ ಬಳಕೆ ಬದುಕಿನ ಗುರಿ ಮತ್ತು ಸಾಮಾಜಿಕ ಜವಾಬ್ದಾರಿಯಿಂದ ದೂರ ಮಾಡಬಹುದಾದ ಅಪಾಯ ಮತ್ತೊಂದೆಡೆ ಎಂಬ ಸಂದೇಶ ಗಮನ ಸೆಳೆಯಿತು. ಈ ಕುರಿತು ಮಾತನಾಡಿದ ಪೂರ್ಣ ಪ್ರಜ್ಞಾ ಶಾಲೆಯ ಕಾರ್ಯದರ್ಶಿ ಶೈಲಜಾ ವೆಂಕಟೇಶ್, ಭಾರತ ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತವಾಗಿ 80 ವರ್ಷಗಳು ಕಳೆದಿವೆ. ಇಂದು ಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತ ವಿಶ್ವಕ್ಕೆ ಮಾದರಿಯಾಗ್ತಿದೆ. ದೇಶದ ರಕ್ಷಣಾ ವ್ಯವಸ್ಥೆಯ ಬಲದಿಂದ ಭಾರತೀಯರು ನೆಮ್ಮದಿಯಿಂದ ಬದುಕುತ್ತಿದ್ದಾರೆ. ಆದರೆ ಇಂದಿನ ಯುವ ತಲೆಮಾರಿಗೆ ಸ್ವಾತಂತ್ರ್ಯದ ಹಿಂದಿರುವ ತ್ಯಾಗ, ಬಲಿದಾನದ ಮಹತ್ವವನ್ನು ತಿಳಿಸುವ ಅಗತ್ಯ ಇದೆ ಎಂದರು. ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಪೋಷಕರ ಸಹಕಾರದೊಂದಿಗೆ ಭಾರತ ದರ್ಶನ ರೂಪಕವನ್ನು ರೂಪಿಸುವ ಮೂಲಕ ಭವ್ಯ ಭಾರತದ ಚರಿತ್ರೆಯನ್ನು ಮಕ್ಕಳಿಗೆ ಪರಿಚಯಿಸುವ ಪ್ರಯತ್ನ ಮಾಡಲಾಗಿದೆ. ಸ್ವಾತಂತ್ರ್ಯದ ಮೌಲ್ಯವನ್ನು ಅರಿತು ಜವಾಬ್ದಾರಿಯುತ ನಾಗರಿಕರಾಗಿ ಬೆಳೆಯುವ ಸಂದೇಶವನ್ನು ವಿದ್ಯಾರ್ಥಿಗಳಿಗೆ ತಲುಪಿಸುವಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂಬ ಭಾವ ಇದೆ ಅಂತ ಹೇಳಿದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಧಿಕಾ. ನಾನು ಪೂರ್ಣ ಪ್ರಜ್ಞಾ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಈ ದಿನ 80th ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಸಲುವಾಗಿ ನಮ್ಮ ಒಂದು ಸ್ಕೂಲಲ್ಲಿ 13th ನಾವು ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಈ ಒಂದು ಸೆಲೆಬ್ರೇಷನ್ನ ಮಾಡಿದ್ದೇವೆ. ಈ ಸೆಲೆಬ್ರೇಷನಲ್ಲಿ ಲೈಕ್ ಸ್ವತಂತ್ರ ಮುಂಚೆ, ಸ್ವತಂತ್ರ ನಂತರ ಹೇಗಿತ್ತು ಅನ್ನೋ ಒಂದು ಥೀಮ್ನ ಇಟ್ಕೊಂಡು ನಾವು ಕಾನ್ಸೆಪ್ಟ್ನ ಬಿಲ್ಡ್ ಮಾಡ್ಕೊಂಡಿದ್ದೀವಿ. ಸೊ ಭಾರತ ದರ್ಶನ ಅಂತಂದರೆ ಫಸ್ಟು ನಮ್ಮ ಭಾರತದಲ್ಲಿ ಸ್ಟಾರ್ಟ್ ಆಗಿದೆ ಟ್ರೈಬಲ್ ಪೀಪಲ್. ಸೊ ಆ ಟ್ರೈಬಲ್ ಪೀಪಲ್ ಹೇಗಿದ್ರು, ಹೇಗೆ ಎಂಜಾಯ್ ನೇಚರ್ ಮಾಡ್ತಿದ್ರು, ಅದನ್ನೆಲ್ಲ ಇಟ್ಕೊಂಡು ಅದಾದಮೇಲೆ ಮುಂದೆ ಅವರು ಬೆಳೀತಾ ಒಂದು ಕಮ್ಯುನಿಟಿಯನ್ನು ಫಾರ್ಮೇಷನ್ ಮಾಡ್ಕೊತಾರೆ, ಹಳ್ಳಿ ಸಮುದಾಯವನ್ನು ಬೆಳೆಸ್ಕೊತಾರೆ. ಅಲ್ಲಿ ತುಂಬ ಖುಷಿಯಾಗಿ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇರ್ತಾರೆ. ಸೊ ಆ ಒಂದು ಮಟ್ಟದಲ್ಲಿರುವಾಗ ಬ್ರಿಟಿಷರ್ಸು ಅಟ್ಯಾಕ್ ಮಾಡ್ತಾರೆ. ಸೊ ಅಟ್ಯಾಕ್ ಮಾಡಿದಾಗ ನಮಗೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ನಾವು ಮುಂಚೆನೇ ಹಿಸ್ಟ್ರಿಯಲ್ಲಿ ತಿಳ್ಕೊಂಡಿದ್ದೇವೆ. ಸೊ ಅದೊಂದು ಪ್ರಾಬ್ಲಮ್ ಹೇಗೆ ಕ್ರಿಯೇಟ್ ಆಯಿತು, ಅವರಿಂದ ನಾವು ಏನೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡಿದ್ವಿ ಅಂತ ನಾವಿಲ್ಲಿ ತೋರಿಸ್ಕೊಟ್ಟಿದ್ದೇವೆ. ಅದಾದ ನಂತರ ನಮ್ಮ ಫ್ರೀಡಮ್ ಫೈಟರ್ಸು, ಲೈಕ್ ಡಿಫ್ರೆಂಟ್ ಫ್ರೀಡಮ್ ಫೈಟರ್ಸ್ ಆಗಿರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್, ಭಗತ್ ಸಿಂಗ್, ನೆಹರು, ಗಾಂಧೀಜಿ, ಇವರೆಲ್ಲರೂ ಲೈಕ್ ನಮ್ಮ ದೇಶಕ್ಕಾಗಿ ಹೋರಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಅದಾದ ನಂತರ ನಮ್ಮ ಮಾಡರ್ನ್ ಇಂಡಿಯಾನ ನಾವು ಹೇಗೆ ಮತ್ತೆ ಬಿಲ್ಡ್ ಮಾಡ್ಕೊಂಡ್ವಿ. ಸೊ ಯೂಶಲಿ ಇಂಡಿಯಾ ಅಂತಂದರೆ ಕಲ್ಚರ್ ಆ್ಯಂಡ್ ಟ್ರೆಡಿಷನ್. ಆ ಕಲ್ಚರ್ ಆ್ಯಂಡ್ ಟ್ರೆಡಿಷನಲ್ಲಿ ಡಿಫ್ರೆಂಟ್ ಸ್ಟೇಟ್ಸ್ಗೆ ಡಿಫ್ರೆಂಟ್ ಕಲ್ಚರ್, ಡಿಫ್ರೆಂಟ್ ಟ್ರೆಡಿಷನ್ಸ್ ಇದೆ. ಆ ಕಲ್ಚರ್ ಟ್ರೆಡಿಷನ್ನ ನಾವು ಎಕ್ಸಿಬಿಟ್ ಮಾಡಿದ್ದೀವಿ ನಮ್ಮ ಒಂದು ಪ್ರೈಮರಿ ಮಕ್ಕಳ ಜೊತೆಗೆ. ಸೊ ಹಾಗೆ ಲೈಕ್ ಡಿಫ್ರೆಂಟ್ ಫುಡ್, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಆ್ಯಂಡ್ ಮಾಡಲ್ಸ್ ಜೊತೆಗೆ ನಮ್ಮ ಮಾನ್ಯುಮೆಂಟ್ಸು, ನಮ್ಮ ಡಿಫ್ರೆಂಟ್ ಟೈಪ್ಸ್ ಆಫ್ ಲೈಕ್ ಎಕ್ಸಿಬಿಷನ್ಸ್ನ ನಾವು ಹಮ್ಮಿಕೊಂಡಿದ್ವಿ ಇದರಲ್ಲಿ. ಸೊ ಅದಾದ ನಂತರ ಈಗ ನಮ್ಮ ಒಂದು ಕಿಡ್ಸ್ ಏನಂತೇವೆ, ಜೆನ್ಸಿ ಕಿಡ್ಸ್. ಅದರಲ್ಲಿ ಮಾಡರ್ನ್ ಇಂಡಿಯಾದಲ್ಲಿ ಜೆನ್ಸಿ ಕಿಡ್ಸ್ ಹೇಗಿದ್ದಾರೆ ಅಂತಂದರೆ ಆಲ್ವೇಸ್ ದೇ ಆರ್ ಅಡಿಕ್ಟೆಡ್ ವಿತ್ ಮೊಬೈಲ್ಸ್. ಆ ಮೊಬೈಲ್ಸ್ಗೆ ಅಡಿಕ್ಟ್ ಆಗಿ ಸೊ ಹೇಗೆ ಅವರ ಒಂದು ಲೈಫ್ ಸ್ಪ್ಯಾನನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ. ಅವರ ಒಂದು ಅಫ್ಕೋರ್ಸ್ ಸೈನ್ಸ್ ಪ್ರೋಗ್ರೆಸ್ ಆಗ್ತಾ ಇರೋ ಜೊತೆಗೆ ತೀರಾ ಎಲ್ಲೋ ನಾವು ನಮ್ಮತನವನ್ನು ಕಳ್ಕೊತಾ ಇದ್ದೀವಿ ಅನ್ನೋದನ್ನು ನಾವು ತೋರಿಸ್ಕೊಡ್ತೀವಿ. ಸೊ ಥ್ಯಾಂಕ್ ಯು ಮೇಡಮ್.
ಒಟ್ಟಾರೆ ತ್ಯಾಗದಿಂದ ಸ್ವಾತಂತ್ರ್ಯ, ಸ್ವಾತಂತ್ರ್ಯದಿಂದ ಅಭಿವೃದ್ಧಿ, ಅಭಿವೃದ್ಧಿಯಿಂದ ಜವಾಬ್ದಾರಿ ಹಾಗೂ ಜವಾಬ್ದಾರಿಯಿಂದ ಬಲಿಷ್ಠ ಭಾರತ ಎಂಬ ಪರಿಕಲ್ಪನೆಯನ್ನ ಭಾರತ ದರ್ಶನ ಸಮರ್ಥವಾಗಿ ಕಟ್ಟಿಕೊಡ್ತು. ಸಂಸ್ಥೆಯ ಅಧ್ಯಕ್ಷ ಎನ್ ವೆಂಕಟೇಶ್ ಅವರ ಮಾರ್ಗದರ್ಶನ, ಶಿಕ್ಷಕಿಯರ ಸಮರ್ಪಣಾ ಮನೋಭಾವ ಹಾಗೂ ವಿದ್ಯಾರ್ಥಿಗಳ ಪರಿಶ್ರಮದಿಂದ ಮೂಡಿಬಂದ ಈ ದೃಶ್ಯ ರೂಪಕ ಸ್ವಾತಂತ್ರ್ಯೋತ್ಸವದ ಆಚರಣೆಯನ್ನ ಕೇವಲ ಕಾರ್ಯಕ್ರಮವಾಗಿರಿಸದೆ ಹೊಸ ಪೀಳಿಗೆಗೆ ದೇಶದ ಭೂತಕಾಲವನ್ನು ನೆನಪಿಸಿ ವರ್ತಮಾನದ ಸವಾಲುಗಳನ್ನು ತೋರಿಸಿ ಭವಿಷ್ಯದ ಭಾರತದ ಹೊಣೆಗಾರಿಕೆಯನ್ನು ವಹಿಸುವ ಸಂಕಲ್ಪ ಮೂಡಿಸಿದ ಪಾಠವಾಗಿ ರೂಪುಗೊಳ್ತು.